ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. SAK Convention Hall. Book now flat 50% discount. Visit SAK Convention Hall, Shekhar Nagar, IB Road, Raichur. ಇಲ್ಲಿ ಭೇಟಿ ನೀಡಿ SAK Convention Hall, ಶೇಖರ್ ನಗರ್, IB Road, ರಾಯಚೂರು. ವಿದ್ಯಾರ್ಥಿನಿಯರಿಗೆ 50% ಪ್ರವೇಶಗಳು ಕಾಯ್ದಿರಿಸಲಾಗಿದೆ. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್, NGO ಕಾಲೋನಿ, ರಾಯಚೂರು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲಾಡಳಿತದಿಂದ ಬಸವೇಶ್ವರ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಸರಳ ಆಚರಣೆ. ವಚನಕಾರ್ತಿಯ ಜ್ಯೋತಿ ಬೆಳಗಿಸಿದ ಬಸವಣ್ಣ. ಬಸವೇಶ್ವರ ಜಯಂತಿ, ಪುತ್ಥಳಿಗೆ ಮಾಲಾರ್ಪಣೆ. ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಶ್ರೀ ಬಸವೇಶ್ವರ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ. ಬೆಂಗಳೂರಿನ ನ್ಯೂ ವರಲಕ್ಷ್ಮಿ ಆಸ್ಪತ್ರೆಯಲ್ಲಿ ಉಚಿತ ಮೂಳೆ ನರ ಶಸ್ತ್ರಚಿಕಿತ್ಸೆ ಸದುಪಯೋಗ ಪಡೆಯಲು ಅಂಬಾಜಿರಾವ್ ಮನವಿ. ಜೆಸ್ಕಾಂ ಇಲಾಖೆಯಲ್ಲಿ ಭ್ರಷ್ಟಾಚಾರವಾಗಿಲ್ಲ, ಹುಲಿರಾಜ್. ಮತ್ತು ಮಾಸಿದ ಮನವನ್ನು ತೊಳೆಯುವುದೇ ಸತ್ಸಂಗದ ಕಾರ್ಯ, ಅನ್ನಪೂರ್ಣ ಮೇಥಿ. ಜಿಲ್ಲಾಡಳಿತ ಹಾಗೂ ಜಿಲ್ಲಾ ವೀರಶೈವ ಲಿಂಗಾಯತ ಮಹಾಸಭಾ ವೀರಶೈವ ಸಮಾಜದ ವತಿಯಿಂದ ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತಿ ಹಾಗೂ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಆಚರಿಸಲಾಯಿತು. ಜಿಲ್ಲಾಡಳಿತ ಹಾಗೂ ಜಿಲ್ಲಾ ವೀರಶೈವ ಲಿಂಗಾಯತ ಮಹಾಸಭಾ ವೀರಶೈವ ಸಮಾಜ ವತಿಯಿಂದ ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತಿ ಹಾಗೂ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಆಚರಿಸಲಾಯಿತು. ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಬಸವೇಶ್ವರ ಜಯಂತಿ ಹಾಗೂ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ನಿಮಿತ್ತ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಲಾಯಿತು. ಬಿಚ್ಚಾಲಿ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಆಧ್ಯಾತ್ಮಿಕ ಚಿಂತಕ ಶಂಕರ ದೇವನೂರು ಅವರು ಉಪನ್ಯಾಸ ನೀಡಿ ಶರಣ ಸಂಸ್ಕೃತಿಯ ಜ್ಯೋತಿಯನ್ನು ಬಸವಣ್ಣನವರು ಬೆಳಗಿಸಿದ್ದು, ಶರಣರ ಪರಂಪರೆಯ ಇತಿಹಾಸವನ್ನು ಅರಿತುಕೊಳ್ಳುವ ಮೂಲಕ ಸಮಾಜದ ಬದಲಾವಣೆಗೆ ಎಲ್ಲರೂ ಕೈಜೋಡಿಸಬೇಕೆಂದರು. ಈ ನೆಲದಲ್ಲಿ ವಚನ ಕ್ರಾಂತಿ ಮೂಲಕ ಸಾಮಾಜಿಕ ಬದಲಾವಣೆಗೆ ಶರಣರು ಕಾರಣರಾಗಿದ್ದಾರೆ. ಪ್ರತಿ ಜಯಂತಿ ಆಚರಣೆ ಮೂಲಕ ಪ್ರತಿಯೊಬ್ಬರು ಬದಲಾವಣೆಯ ಪಥದತ್ತ ಮುನ್ನಡೆಯಬೇಕಾಗಿದೆ. ಆ ಮೂಲಕ ಸಾಂಸ್ಕೃತಿಕ ನಾಯಕನಿಗೆ ಗೌರವ ಸಮರ್ಪಿಸಬೇಕಾಗಿದೆ ಎಂದರು. ಇತಿಹಾಸದಲ್ಲಿ ಬಸವಣ್ಣನವರ ಕ್ರಾಂತಿ ದಾಖಲಾರ್ಹವಾಗಿದ್ದು, ಜಾತಿ ಜಂಜಾಟಗಳನ್ನು ಮೀರಿ ಬದಲಾವಣೆಗೆ ಕಾರಣರಾದರು. ಆದರ್ಶಗಳ ಮೌಲ್ಯಗಳು ಅನುಸರಿಸುವ ಮೂಲಕ ಸಾರ್ಥಕತೆಯನ್ನು ಮೆರೆಯಬೇಕಿದೆ ಎಂದರು. ಉತ್ಸವ ಉತ್ಸವ ವ್ಯಕ್ತಿಗತವಾಗಿದೆ, ಉತ್ಸವ ಸಾಮೂಹಿಕವಾಗುತ್ತದೆ. ನಮ್ಮೆಲ್ಲರ ಒಟ್ಟು ಉತ್ಸವದ ಮೊತ್ತ ಇದೆಯಲ್ಲ, ಅದೇ ಬಸವಣ್ಣನವರ ಜಯಂತ್ಯುತ್ಸವ. ಸಹೋದರರೇ,
ಈ ನೆಲದಲ್ಲಿ ನಾವು ಹುಟ್ಟಿದ್ದೇವೆ. ಈ ನೆಲದ ಫಲವನ್ನು ತಿಂದು ನಾವು ಬದುಕಿದ್ದೇವೆ. ಈ ನೆಲದ ಜಲವನ್ನು ಕುಡಿದು ನಾವು ಜೀವಿಸಿದ್ದೇವೆ. ಈ ನೆಲದ ಗಾಳಿಯನ್ನು ನಮ್ಮ ಎದೆಯೊಳಗೆ ತುಂಬಿಕೊಂಡಿದ್ದೇವೆ. ನಮ್ಮ ಬದುಕಿಗೆ ಬೆಳಕು ನೀಡುವಂತಹ ಸಂಸ್ಕೃತಿಯನ್ನ, ಪರಂಪರೆಯನ್ನು ಕಟ್ಟಿಕೊಂಡಿದ್ದೇವೆ. ಇವೆಲ್ಲವೂ ಕೂಡ ಜೀವದಾಯಕ ಪ್ರಾಣ ಪೋಷಕಂತ ನಾವು ಪರಿಭಾವಿಸ್ತೇವೆ. ಈಗಾಗಲೇ ಪೂಜ್ಯರು ಜ್ಯೋತಿ ಬೆಳಗುವುದರ ಮುಖಾಂತರ ಕಾರ್ಯಕ್ರಮವನ್ನು ಸಾಂಕೇತಿಕ ಚಾಲನೆಯನ್ನು ಮಾಡಿದ್ದಾರೆ. ಜ್ಯೋತಿ ಅಂತಕ್ಕಂಥದ್ದು ನಮ್ಮ ಶರಣ ಸಂಸ್ಕೃತಿಯ, ಶರಣ ಪರಂಪರೆಯ ಅರಿವಿನ ಸಂಕೇತ. ಹಾಗೆಯೇ ಜ್ಞಾನದ ಜಾಗೃತಿ ಪ್ರಜ್ಞೆಯ ಪ್ರತೀಕ ಕೂಡ. ಇದನ್ನು ನಾವು ಉಳಿಸ್ಕೊಳ್ಬೇಕಾಗಿದೆ, ಇದನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ. ನಮ್ಮ ಪರಂಪರೆಯಲ್ಲಿ ಒಂದು ಮೌಲಿಕ ಮಾತು, ತುಂಬ ಮೌಲಿಕವಾದ ಮಾತು. ಹುಟ್ಟುತ್ತ ಮಗುವಾಗಿ, ಬೆಳೆಯುತ್ತ ಸಾಧಕನಾಗಿ, ಕೊನೆಯಲ್ಲಿ ಬೆಳಕಾಗಿ ನಿಲ್ಲೋದಿದೆಯಲ್ಲ, ಇದೇ ಭಗವಂತ ಮನುಷ್ಯನಿಗೆ ಕೊಟ್ಟಿರುವ ಒಂದು ಮಹತ್ವದ ಸಂದೇಶ. ಬದುಕು ಬೆಳಕಾಗಬೇಕು, ಬದುಕು ಬೆಳಕಾಗಬೇಕು. ಇದು ಜೀವನ. ಅದಕ್ಕಾಗಿ ಸುತ್ತಮುತ್ತ ಸಾವಿರಾರು ಉದಾಹರಣೆಗಳನ್ನು ನಮ್ಮ ಮನೆಯ ಮುಂದೆ, ನಿಮ್ಮೆಲ್ಲರ ಮನೆಯ ಮುಂದೆ ಒಂದು ಮಲ್ಲಿಗೆಯನ್ನು ನೆಡುತ್ತೇವೆ, ಒಂದು ಸಂಪಿಗೆಯನ್ನು ನೆಡುತ್ತೇವೆ. ಅದು ಸೊಂಪಾಗಿ ಎತ್ತರವಾಗಿ ತನ್ನ ವರ್ಷದ ಸಾಧನೆಯನ್ನು ಒಂದು ಮೊಗ್ಗಿನಲ್ಲಿ ಕೂಡಿರ್ತದೆ. ಆ ಮೊಗ್ಗು ಕಾಲಾಂತರದಲ್ಲಿ ಹರಡಿ ಹೂವಾಗ್ತದೆ. ಆ ಹೂವಿನ ಸುಗಂಧ ಸೌರಭ ಸುತ್ತಲಿನ ವಾತಾವರಣದಲ್ಲಿ ಪರಿಪೂರ್ಣವಾಗಿ ಹರಡಿದೆ. ತಾನು ನಿಂತ ನೆಲೆಯಲ್ಲದೆ ಒಂದು ಸಾಮಾನ್ಯ ಹೂವು ಈ ಜಗತ್ತನ್ನು ಸುಂದರಗೊಳಿಸುತ್ತದೆ. ನಮ್ಮ ಬದುಕು ಹೂವಿನಂತಾಗಬೇಕು, ನಮ್ಮ ಬದುಕು ಬಸವಣ್ಣನವರಂತಾಗಬೇಕು. ಇದು ಜೀವನ. ಕಾರ್ಯಕ್ರಮದಲ್ಲಿ ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರಶಿವಾಚಾರ್ಯ ಮಹಾಸ್ವಾಮಿಗಳು, ಚಿಕ್ಸುಗುರು ಚೌಕಿ ಮಠದ ಸಿದ್ಧಲಿಂಗ ಸ್ವಾಮೀಜಿ, ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್, ವೀರಶೈವ ಸಮಾಜದ ಅಧ್ಯಕ್ಷ ಶರಣ್ ಭೂಪಾಲ್ ನಾಡಗೌಡ, ಹರವಿ ನಾಗನಗೌಡ, ನಾಗರಾಜ್ ಮಸ್ಕಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಬಸವೇಶ್ವರ ಜಯಂತಿ ನಿಮಿತ್ತ ನಗರದಲ್ಲಿ ಶ್ರೀ ಬಸವೇಶ್ವರ ಪುತ್ಥಳಿಗೆ ಗಣ್ಯರು ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದರು. ಬಸವೇಶ್ವರ ಜಯಂತಿ ನಿಮಿತ್ತ ನಗರದಲ್ಲಿ ಶ್ರೀ ಬಸವೇಶ್ವರ ಪುತ್ಥಳಿಗೆ ಗಣ್ಯರು ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದರು. ನಗರದ ಬಸವೇಶ್ವರ ವೃತ್ತದಲ್ಲಿ ಜಿಲ್ಲಾಡಳಿತ ವತಿಯಿಂದ ಹಮ್ಮಿಕೊಂಡ ಬಸವೇಶ್ವರ ಜಯಂತಿ ಸಮಾರಂಭದಲ್ಲಿ ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ, ಅಪರ ಜಿಲ್ಲಾಧಿಕಾರಿ ಅಶೋಕ್ ದುಡುಗುಂಟಿ ಅವರು ವಿಶೇಷ ಪೂಜೆ ನೆರವೇರಿಸಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ಬಿಚ್ಚಾಲಿ ಮಟ್ಮಾರಿ ಮಠದ ಶ್ರೀ ವೀರಭದ್ರ ಶಿವಾಚಾರ್ಯರು, ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರಶಿವಾಚಾರ್ಯ ಮಹಾಸ್ವಾಮಿ ಗಳು, ಚಿಕ್ಸುಗೂರು ಚೌಕಿ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ, ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್, ವೀರಶೈವ ಸಮಾಜದ ಜಿಲ್ಲಾಧ್ಯಕ್ಷ ಶರಣ ಭೂಪಾಲ್ ನಾಡಗೌಡ, ಬಸನಗೌಡ ಪಿ ಪಾಟೀಲ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದರು.
ನಗರದ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ನಾಯಕ ಯೋಗಿ ಬಸವೇಶ್ವರ ಮತ್ತು ಹೇಮರೆಡ್ಡಿ ಮಲ್ಲಮ್ಮರ ಜಯಂತಿ ಆಚರಿಸಲಾಯಿತು. ನಗರದ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಗಾಯಕ ಯೋಗಿ ಬಸವೇಶ್ವರ ಮತ್ತು ಹೇಮರೆಡ್ಡಿ ಮಲ್ಲಮ್ಮರ ಜಯಂತಿ ಆಚರಿಸಲಾಯಿತು. ನಗರ ಪ್ರಧಾನ ಕಾರ್ಯದರ್ಶಿ ಪಲಗೋಲು ನಾಗರಾಜ್ ಮಾತನಾಡಿ, ಬದುಕಿನಲ್ಲಿ ಬಸವಣ್ಣನ ತತ್ವ ಆದರ್ಶಗಳನ್ನು ಅಳವಡಿಸಿಕೊಂಡು ಸೇವೆಯನ್ನು ಮಾಡಬೇಕು. ಕೆಳಸ್ತರ ವರ್ಗಗಳ ಜೀವನಕ್ಕೆ ಸೌಲಭ್ಯಗಳನ್ನು ಕೊಡುವ ಮೂಲಕ ಅವರ ಪ್ರಗತಿಗೆ ಸಾಕ್ಷಿಯಾಗಬೇಕೆಂದರು. 14ನೇ ಶತಮಾನದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಆರಾಧಿಸುವ ಮೂಲಕ ಶಿವಭಕ್ತೆಯಾಗಿ ಮಹಿಳಾ ಸಮಾನತೆಯ ಹಕ್ಕಿಗಾಗಿ ಹೋರಾಡಿದರು. ವ್ಯವಸ್ಥೆಯಲ್ಲಿ ಹಲವು ಆರೋಪಗಳನ್ನು ಎದುರಿಸಿ ಸಮರ್ಥವಾಗಿ ಬೆಳೆದರು ಎಂದು ತಿಳಿಸಿದರು. ಆರಂಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿ. ಶಂಕರ್ ರೆಡ್ಡಿ, ರವೀಂದ್ರ ಜಾಲ್ದಾರ್, ಬಿಜೆಪಿ ಪಕ್ಷದ ಹಿರಿಯರಾದ ರಾಜ್ಕುಮಾರ್ ಮತ್ತು ಕೆ. ತಿರುಮಲ ರೆಡ್ಡಿ, ನಗರ ಅಧ್ಯಕ್ಷ ಉಟ್ಕೂರು ರಾಘವೇಂದ್ರ, ಪ್ರಧಾನ ಕಾರ್ಯದರ್ಶಿ ಕಡಗೋಳು ರಾಮಚಂದ್ರ, ವಿಜಯಕುಮಾರ್ ಸಜ್ಜನ್, ಡಾಕ್ಟರ್ ನಾಗರಾಜ್ ಬಾಲ್ಕಿ, ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಲಲಿತಾ ಕಡಗೋಳು, ನಗರ ಅಧ್ಯಕ್ಷೆ ನಾಗವೇಣಿ ಸಾಹುಕಾರ್, ಸುಲೋಚನಾ ಸ್ವಾಮಿ, ಸುಮಾ ಗಸ್ತಿ, ಮಾಲತಿ ಸೇರಿದಂತೆ ಅನೇಕರಿದ್ದರು. KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956. SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, ಶೇಖರ್ ನಗರ್, IB ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ.
ಇಲ್ಲಿ ಭೇಟಿ ನೀಡಿ. SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್, NGO ಕಾಲೋನಿ, ರಾಯಚೂರು. ದ್ವಿತೀಯ PUC ಪಾಸಾದ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ನಮ್ಮ ಶ್ರೀ ಜ್ಞಾನಗಂಗಾ ಪದವಿ ಮಹಾವಿದ್ಯಾಲಯ 2024-25ನೇ ಸಾಲಿಗೆ BA ಮತ್ತು BComಗೆ ಅಡ್ಮಿಷನ್ಸ್ ಪ್ರಾರಂಭವಾಗಿದ್ದು, ಗ್ರಾಮೀಣ ಹಾಗೂ ನಗರ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 1 ವರ್ಷಕ್ಕೆ ಕೇವಲ 4,000 ರೂಪಾಯಿ ಫೀಸ್ ತೆಗೆದುಕೊಂಡು ಪ್ರವೇಶ ನೀಡಲಾಗುವುದು. ಅಲ್ಲದೆ ಹಾಸ್ಟೆಲ್ ಸೌಲಭ್ಯ, ವಿದ್ಯಾರ್ಥಿಗಳ ವೇತನ ಸೌಲಭ್ಯ, ಬಸ್ ಸೌಲಭ್ಯ, ಲೈಬ್ರರಿ ಪುಸ್ತಕಗಳ ಸೌಲಭ್ಯ, ಇನ್ನಿತರ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಎಲ್ಲಾ ರೀತಿಯ ಸೌಲಭ್ಯ ಮತ್ತು ಸಹಕಾರವನ್ನು ನೀಡಲಾಗುವುದು. ಅಲ್ಲದೆ 100ರಷ್ಟು ಫಲಿತಾಂಶ ನೀಡಲಾಗುವುದು. ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಅನುಮಾನ ಬೇಡ. ನಗರ ಹಾಗೂ ಗ್ರಾಮೀಣ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಸೌಲಭ್ಯದ ಸಹಾಯವನ್ನು ಪಡೆಯಲು ತಿಳಿಸಿದೆ. ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಫ್ರಮ್ ಜೂನ್ 1st ವೀಕ್. ಕೇವಲ 100 ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ ಅವಕಾಶ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916 941389 8904 702999. ವಿದ್ಯಾರ್ಥಿನಿಯರಿಗೆ 50% ಪ್ರವೇಶಗಳು ಕಾಯ್ದಿರಿಸಲಾಗಿದೆ. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್, NGO ಕಾಲೋನಿ, ರಾಯಚೂರು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. நாவெல்லாம் நான் முன்னாடி வந்து நின்னா என் முன்னாடி எந்த ஹீரோவும் நிக்க முடியாத ராஜா. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ, ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844 ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಬೆಂಗಳೂರಿನ ರಾಜಾಜಿನಗರದ ನವರಂತ ಥಿಯೇಟರ್ ಹತ್ತಿರ ಇರುವ ನ್ಯೂ ವರಲಕ್ಷ್ಮಿ ಆಸ್ಪತ್ರೆಯಲ್ಲಿ ಬಡವರಿಗೆ ಉಚಿತ ಬೆನ್ನು ಮೂಳೆ, ಮೊಣಕಾಲು ಹಾಗೂ ಸೊಂಟದ ಗಂಟು ಮೂಳೆ ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಮಾಡಲಾಗುತ್ತಿದ್ದು, ಜನರು ಸದುಪಯೋಗ ಪಡೆಯುವಂತೆ ಅಂಬಾಜಿರಾವ್ ಮೈದನ್ಕರ್ ಹೇಳಿದರು. ಬೆಂಗಳೂರಿನ ರಾಜಾಜಿನಗರದ ನವರಂತ ಥಿಯೇಟರ್ ಹತ್ತಿರ ಇರುವ ನ್ಯೂ ವರಲಕ್ಷ್ಮಿ ಆಸ್ಪತ್ರೆಯಲ್ಲಿ ಬಡವರಿಗೆ ಉಚಿತ ಬೆನ್ನು ಮೂಳೆ, ಮೊಣಕಾಲು ಹಾಗೂ ಸೊಂಟದ ಗಂಟು ಮೂಳೆ ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಮಾಡಲಾಗುತ್ತಿದ್ದು, ಜನರು ಸದುಪಯೋಗ ಪಡೆಯುವಂತೆ ಅಂಬಾಜಿರಾವ್ ಮೈದನ್ಕರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, BPL ಕಾರ್ಡ್ ಹೊಂದಿರುವ ಜನರಿಗೆ ಉಚಿತ ಶಸ್ತ್ರಚಿಕಿತ್ಸಾ ಸೇವೆ ನೀಡಲಾಗುತ್ತಿದೆ. ರಾಯಚೂರು ನಗರ ಕೆಲವರಿಗೆ ಈಗಾಗಲೇ ಶಸ್ತ್ರಚಿಕಿತ್ಸೆ ಒದಗಿಸಲಾಗಿದೆ. ಅನೇಕರು ಸೊಂಟ, ಬೆನ್ನು ಹಾಗೂ ಇತರೆ ಮೂಳೆ ನರ ಸಮಸ್ಯೆಗಳಿಂದ ಬಳಲುತ್ತಿದ್ದು, ಬೇರೆಡೆ ಚಿಕಿತ್ಸೆ ಪಡೆಯಲು ದುಬಾರಿ ವೆಚ್ಚ ಮಾಡಬೇಕಾಗುತ್ತದೆ. ನಗರದ ರಿಮ್ಸ್, ಒಪೆಕ್ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ದೊರೆಯದೇ ಇರುವುದರಿಂದ ಉಚಿತವಾಗಿ ದೊರೆಯುವ ಸೇವೆಯನ್ನು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ G. ರವಿ 8884097450 ಅಥವಾ ಅಂಬಾಜಿರಾವ್ ಮೈದನ್ಕರ್ 9844095152 ಸಂಪರ್ಕಿಸಲು ಕೋರಲಾಗಿದೆ. ಅಷ್ಟೊಂದು 3-4 ಮಂದಿ ಕಳಿಸಿದ್ದಾರೆ. ಇಲ್ಲಿ ಭಾಳ ಬಡವರಿದ್ರು ಮತ್ತು ಮಿಡಲ್ ಕ್ಲಾಸವರು ಇದ್ದರು. ಅವರಿಗೆ ಒಂದು ಹಿಪ್ಪಿಂದು ಒಂದು ಆಪರೇಷನ್ ಅವೆಲ್ಲ ಮಾಡ್ಸೋಕ್ಕೆ ಕಳಿಸಿದ್ದೆ. ಅವರು ಉಚಿತ ಅಂತ ಹೇಳಿದರು. ಬಟ್ ಕಳಿಸಿದ್ಮೇಲೆ ಉಚಿತನೇ ಆಯ್ತದು.
ಸೊ ಹಾಗಾಗಿ ಕಂಟಿನ್ಯೂ ಕಳ್ಸಕತ್ತೀನಿ. ಈಗ ನಮ್ಮ ರಾಮವರು ಇಬ್ಬರು ಪೇಷಂಟ್ ಕಳ್ಸಕತ್ತೀವಿ ಇವತ್ತು. ಸೊ ಇದೆಲ್ಲ ನೋಡಿ ನಾವು ಅದೇ ವರಮಹರ್ಷಿ ಹಾಸ್ಪಿಟಲ್ ಇದು ನವರಂಗ ಥಿಯೇಟರ್ ಹತ್ರ ಇದೆ ಸರ್, ರಾಜಕೀಯ ಬೆಂಗಳೂರಲ್ಲಿ. ಇವತ್ತು ಯಾಕೆ ಹೇಳಕ್ಕೆ ಹೋದರೆ ರಾಯಚೂರಲ್ಲಿ ಭಾಳಷ್ಟು ಜನ ಇದ್ದಾರೆ ಸರ್. ನಮಗೆ ಖಾಲಿ ಹೇಳಿದ್ದಕ್ಕೆ ಕಾಂಪ್ಲೇಟ್ ಕೊಟ್ಟಿದ್ದಕ್ಕೆ ಫೋನ್ಗಳು ಬಂದು ಸೊ ಎಲ್ಲ ಜನಗಳಿಗೆ ಗೊತ್ತಾಗಲಿ ಅಂತೇಳಿ ಎಷ್ಟೋ ಮಂದಿ ಆಪರೇಷನ್ ಆಗಲಾರ್ದಂಗೆ ಮನೆಯಲ್ಲಿದ್ದಾರೆ. ದುಡ್ಡಿಲ್ಲ, ಕೆಲವೊಂದು ಕಾರ್ಡ್ ಇಲ್ಲ, ಅವು ಇಲ್ಲ, ಸ್ಕೀಮ್ ಇಲ್ಲ ಅಂತೇಳಿ. ಸೊ ಎಷ್ಟೋ ಮಂದಿ ಇದ್ರ ಬಗ್ಗೆ ನಾಲೆಜೂ ಇಲ್ಲ. ಪಾಪ ದುಡ್ಡಿಲ್ಲ ಅಂತೇಳಿ ಮನೆ ಕೂಡ ತಲೆಯಲ್ಲಿ ನಮ್ಮ ರಾಯಚೂರಲ್ಲಿ ಅಂದರೂ ತಾವೆಲ್ಲರಿಗೂ ಗೊತ್ತಿದೆ. ಒಬ್ಬ ಹಾಸ್ಪಿಟಲ್ ಇದ್ರೂ ಬಂದಿದ್ದಂಗೆ ಇದೆ. ಅದು ರಿಮ್ಸಲ್ಲಿ ಕೂಡ ಏನೂ ಇಲ್ಲ, ಯಾವುದೇ ರೀತಿಯ ಯಂತ್ರಗಳು ಇಲ್ಲ ಆಪರೇಷನ್ ಮಾಡೋಕ್ಕೆ. ಸೊ ಹಾಗಾಗಿ ಬೆಂಗಳೂರಿಗೆ ಹೋಗಿ ಮಾಡಿಸ್ಕೊಳಕ್ಕೆ ಜನಗಳನ್ನ ದುಡ್ಡಿರಂಗಿಲ್ಲ. ಸೊ ಈ ಹಾಸ್ಪಿಟಲ್ ಏನಿದೆ ಸರ್, ಟೋಟಲ್ ಯಾವುದೇ ಆಪರೇಷನ್ ಇದ್ರೂ ಫ್ರೀ ಆಪರೇಷನ್ ಮಾಡಿ ಕೊಡ್ತಾರೆ. ಇಲ್ಲಿ ಹಿಂದಿ ನಂಬರ್ ಇದೆ ಸರ್, 2 ನಂಬರ್ ಇದೆ. ಯಾವುದೇ ನಂಬರ್ ಫೋನ್ ಮಾಡಿ ಸರ್. ಶ್ರೀ ನೀವು ವರಮಹರ್ಷಿ ಸರ್, ಶ್ರೀ ಇಲ್ಲ 2 ಕಡೆ ಒಂದೊಂದು ಕಡೆ ಇದಾಗಿತ್ತು, ಮಿಸ್ ಆಗಿತ್ತು ಸರ್, ಬ್ಯಾಗ್ ಆಗಿತ್ತು. ಇಲ್ಲಿ ಕೇಳಿದ್ರೆ 6 ಲಕ್ಷ ಚಿಲ್ಲರೆ ಹೇಳಿದ್ರು. ಬಟ್ ಅದು ಎಷ್ಟು ಆಗಿತ್ತು ಗೊತ್ತಿಲ್ಲ. ಬಟ್ 1 ರೂಪಾಯಿ ತೊಗೊಂಡಿಲ್ಲ, ಫ್ರೀ ಮಾಡಿ ಇಲ್ಲಿ ಕಳಿಸ್ಬಿಟ್ರು. 1 ರೂಪಾಯಿ ತೊಗೊಂಡಿಲ್ಲ ಸರ್. ಆರ್ಥೋಪೆಡಿಕ್ ಏನೇ ನಾವು ಕಳಿಸಿ ಇವತ್ತುವರೆಗೆ ಇಲ್ಲ, ಹಾರ್ಟ್ ಗಿಟ್ ಕಳಿಸಿಲ್ಲ. ಬಟ್ ಆರ್ಥೋಪೆಡಿಕ್ ಸಂಬಂಧಪಟ್ಟಿತ್ತು ಏನೇನು ನರದ್ದು ನರ ಪ್ರಾಬ್ಲಮ್ ಇದ್ದಿದ್ದು ಕಳಿಸಿದ್ದೀನಿ, ಆರ್ಥೋಪೆಡಿಕ್ ಕಳಿಸಿದ್ದೀನಿ. ಸೊ ಇವೆರಡಕ್ಕೆ ನಾನು ಕಳಿಸಿ ನಾನು ಮಾಡಿಸಿದ್ದೀನಿ. ಅದು ಗೊತ್ತು ಸರ್. ಸರ್ ಇಲ್ಲ, ಮೇಂಟೈನ್ ಮಾಡೋರು ಒಬ್ಬರು ಇಬ್ಬರು ಅಲ್ಲ ಸರ್. ಈಗ ನಮಗೆ ಕನಿಷ್ಠ ಒಂದು 15 ನಂಬರ್ ಕೂಡ ಅವ್ರು ಆ ರೀತಿ ನಾವು ಕಳಿಸ್ತಾ ಇದ್ದೀವಿ. ಡಾಕ್ಟರ್ಸ್ ಇದ್ದಾರೆ. ಮತ್ತೆ ಇಲ್ಲಿ ಇಂದ ರವಿ ಅಂತ ಇದೆಯಲ್ಲ ಸರ್, ಆ ರವಿನೂ ಲಿಸ್ಟೇ ಅಲ್ಲ ನನ್ನ ಹತ್ರ. ಅದು ಕಳಿಸ್ತೀನಿ ನಿಮಗೆ ವಾಟ್ಸಪ್ ಅಲ್ಲಿ. ಎಲ್ಲ ನಿಮಗೆ ವಾಟ್ಸಪ್ ಹಾಕ್ತೀನಿ, ಲಿಸ್ಟ್ ಇತ್ತು. ಏನ್ ಕೊಡಾಗುತ್ತೆ ಸರ್, ದುಡ್ಡಿದ್ದವರು ಆಗಂಗಿಲ್ಲ, ದುಡ್ಡಿದ್ದವ್ರಿಗೆ ಮಾಡಂಗಿಲ್ಲ. ಬಟ್ ಉಚಿತ ನಾನು ಕಳಿಸಿದಂತೂ ಪೂರ ಕಡ್ಬಡವ್ರಿಗೆ ಕಳಿಸಿದ್ದೀನಿ ಸರ್. ಅವರು ಸ್ತ್ರೀ ಅಂಗಡಿ ಅವರು ಹಿಂದವ್ರಿಗೆ ಕಳಿಸಿದ್ರು. ಈ ಸಂದರ್ಭದಲ್ಲಿ ಆಂಜನೇಯ, ರಾಮು, ಭೀಮಣ್ಣ ವಕೀಲ್, ನಾಸಿರ್ ಅಲಿ, ಇಮಾಮ್ ಉಪಸ್ಥಿತರಿದ್ದರು. ಜೆಸ್ಕಾಂ ರಾಯಚೂರು ಕಾರ್ಯ ಮತ್ತು ಪಾಲನೆ ಗ್ರಾಮೀಣ ಮತ್ತು ನಗರದ ಶಾಖಾಧಿಕಾರಿಗಳು ವಿಫಲವಾದ ವಿದ್ಯುತ್ ಪರಿವರ್ತಕಗಳನ್ನು ವಿಭಾಗೀಯ ಉಗ್ರಾಣಕ್ಕೆ ಹಿಂದಿರುಗಿಸಿಲ್ಲವೆಂದು ಕಾರ್ಯ ಮತ್ತು ಪಾಲನೆ ನಗರ ವಿಭಾಗ ಜೆಸ್ಕಾಂ ಹೊಸಪೇಟೆ ಲೆಕ್ಕಾಧಿಕಾರಿ ವೆಂಕಟರತ್ನಂ ಹಿರಿಯ ಸಹಾಯಕ ಶ್ರೀಧರ್ ರಾವ್ ಇವರು ರಾಯಚೂರು ವಿಭಾಗಕ್ಕೆ ಬಂದು ಯಾವುದೇ ದಾಖಲೆ ಪರಿಶೀಲಿಸದೆ ನೋಟಿಸ್ ನೀಡಿದ್ದಾರೆ. ಜೆಸ್ಕಾಂ ರಾಯಚೂರು ಕಾರ್ಯ ಮತ್ತು ಪಾಲನೆ ಗ್ರಾಮೀಣ ಮತ್ತು ನಗರ ಶಾಖಾಧಿಕಾರಿಗಳ ವಿಫಲವಾದ ವಿದ್ಯುತ್ ಪರಿವರ್ತಕಗಳನ್ನು ವಿಭಾಗೀಯ ಉಗ್ರಾಣಕ್ಕೆ ಹಿಂದಿರುಗಿಸಲವೆಂದು ಕಾರ್ಯ ಮತ್ತು ಪಾಲನೆ ನಗರ ವಿಭಾಗ ಜೆಸ್ಕಾಂ ಹೊಸಪೇಟೆ ಲೆಕ್ಕಾಧಿಕಾರಿ ವೆಂಕಟರತ್ನಂ ಹಿರಿಯ ಸಹಾಯಕ ಶ್ರೀಧರ್ ರಾವ್ ಇವರು ರಾಯಚೂರು ವಿಭಾಗಕ್ಕೆ ಬಂದು ಯಾವುದೇ ದಾಖಲೆ ಪರಿಶೀಲಿಸದೆ ನೋಟಿಸ್ ನೀಡಿದ್ದು ಮೇಲಾಧಿಕಾರಿಗಳಿಗೆ ಸುಳ್ಳು ವರದಿ ಸಲ್ಲಿಸಿದ್ದಾರೆ. ಇಲಾಖೆಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಎಂದು ಕರ್ನಾಟಕ ವಿದ್ಯುತ್ ಪ್ರಸಾರಣ ನಿಗಮ ನೌಕರರ ಸಂಘ ಸ್ಥಳೀಯ ಸಮಿತಿ ಮಾಜಿ ಕಾರ್ಯದರ್ಶಿ ಹುಲಿರಾಜ್ ಟಿ ತಿಳಿಸಿದ್ದಾರೆ. ಶಾಖಾಧಿಕಾರಿಗಳ ಹೇಳಿಕೆಯನ್ನು ಪಡೆಯದೆ ಸೌಜನ್ಯಕ್ಕಾದರೂ ಶಾಖಾಧಿಕಾರಿಗಳಿಗೆ ನೋಟಿಸ್ ಕೊಡದೆ ಜೆಸ್ಕಾಂ ಕಂಪನಿಯಲ್ಲಿ ಬೀದರ್, ಹುಮ್ನಾಬಾದ್, ಕಲಬುರಗಿ ನಗರ ಮತ್ತು ಗ್ರಾಮೀಣ ಯಾದಗಿರಿ, ಸಿಂಧನೂರು, ಬಳ್ಳಾರಿ ನಗರ ಮತ್ತು ಗ್ರಾಮೀಣ ಕೊಪ್ಪಳ, ಹೊಸಪೇಟೆ, ಹಗರಿಬೊಮ್ಮನಹಳ್ಳಿ ವಿಭಾಗ ಉಗ್ರಾಣಗಳಲ್ಲಿ ಪರಿಶೀಲನೆ ಮಾಡಿ ವರದಿ ಸಲ್ಲಿಸದೆ ಕೇವಲ ರಾಯಚೂರು ವಿಭಾಗೀಯ ಉಗ್ರಾಣದಲ್ಲಿ ಮಾತ್ರ ಸರಿಯಾಗಿ ಪರಿಶೀಲನೆ ಮಾಡಿದೆ ಸುಳ್ಳು ವರದಿಯನ್ನು ಉದ್ದೇಶಪೂರ್ವಕವಾಗಿ ಕೊಡಲಾಗಿದೆ. ಒಟ್ಟು 167 ವಿದ್ಯುತ್ ಪರಿವರ್ತಕಗಳು ಉಗ್ರಾಣಕ್ಕೆ ಹಿಂದಿರುಗಿಸಿಲ್ಲವೆಂದು ಸತ್ಯಾಸತ್ಯತೆಯನ್ನು ಅರಿಯದೆ ಸುಳ್ಳು ವರದಿ ನೀಡಿದ್ದಾರೆ. ವಿಫಲಗೊಂಡ ಪರಿವರ್ತಕಗಳು ಉಗ್ರಾಣಕ್ಕೆ ತರಲು ವಿಳಂಬವಾಗಿದೆ ಹೊರತು ಭ್ರಷ್ಟಾಚಾರ ನಡೆದಿಲ್ಲ ಎಂದು ತಿಳಿಸಿದ್ದಾರೆ. ಹೊಲಗದ್ದೆಗಳ ಮಧ್ಯೆ ಇರುವ ವಿಫಲಗೊಂಡ ಪರಿವರ್ತಕಗಳನ್ನು ತರಲು ವಿಳಂಬವಾಗಿದೆ. ಬೆಳೆ ಹಾಳಾಗದಿರಲೆಂದು ತರಲು ವಿಳಂಬವಾಗಿದೆ ಹೊರತು ಭ್ರಷ್ಟಾಚಾರವಾಗಿಲ್ಲ. ವಿಫಲಗೊಂಡ ಪರಿವರ್ತಕದ ಸ್ಥಳದಲ್ಲಿ ನೀರು ನಿಂತಿದ್ದರಿಂದ ತರಲು ಸಾಧ್ಯವಾಗಿಲ್ಲ. ಪರಿವರ್ತಕ ತರಲು ಯಾವುದೇ ವಾಹನ ವ್ಯವಸ್ಥೆಯೂ ಇಲ್ಲ. ರಾಯಚೂರು ವಿಭಾಗದ ಶಾಖಾಧಿಕಾರಿಗಳು 167 ವಿಫಲವಾದ ಪರಿವರ್ತಕಗಳಲ್ಲಿ 160 ಪರಿವರ್ತಕಗಳನ್ನು ಹಿಂದಿರುಗಿಸಿದ್ದಾರೆ. ಇನ್ನು 7 ಮಾತ್ರ ಹಿಂದಿರುಗಿಸಿಲ್ಲ. ಸುಳ್ಳು ವರದಿ ಸೃಷ್ಟಿ ಮಾಡಿ ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸಿರುವ ಹೊಸಪೇಟೆಯ ಲೆಕ್ಕಾಧಿಕಾರಿ ವೆಂಕಟರತ್ನಂ ಹಾಗೂ ಹಿರಿಯ ಸಹಾಯಕ ಶ್ರೀಧರ್ ರಾವ್ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಹುಲಿರಾಜ್ ಟಿ ಒತ್ತಾಯ. ಮಾನವ ತತ್ವವನ್ನು ಸಾರಿದ ಮಹಾ ಮಾನವತಾವಾದಿ ಕಾಯಕ ಯೋಗಿ ಎಂದು ಶ್ರೀಮತಿ ಅನ್ನಪೂರ್ಣಮ್ಮ ಮೇಟಿ ಹೇಳಿದರು. 12ನೇ ಶತಮಾನದಲ್ಲಿ ಮನುಷ್ಯರನ್ನು ಪಶುಗಿಂತ ಕೀಳಾಗಿ ಕಾಣುವ ಸಂದರ್ಭದಲ್ಲಿ ಬಸವಣ್ಣನವರು 12ನೇ ಶತಮಾನದಲ್ಲಿ ಮನುಷ್ಯರನ್ನು ಪಶುಗಿಂತ ಕೀಳಾಗಿ ಕಾಣುವ ಸಂದರ್ಭದಲ್ಲಿ ಬಸವಣ್ಣನವರು ಮಾನವ ತತ್ವವನ್ನು ಸಾರಿದ ಮಹಾ ಮಾನವತಾವಾದಿ ಕಾಯಕ ಯೋಗಿ, ಕಾಯಕ ತತ್ವದಿಂದ ದಾಸೋಹವನ್ನು ಕೃತ್ಯ ಕಾಯಕದ ಕುರಿತು ಸಮಾಜಕ್ಕೆ ಸಾರಿದ ಮಹಾನ್ ಸಾಧಕ. ಬಟ್ಟೆಯು ಮಾಸಿದೊಡೆ ಮಡಿವಾಳ ಬಟ್ಟೆ ಶುಭ್ರ ಮಾಡುವುದು
ಮಾಸಿದೊಡೆ ಏನು ಮಾಡುವೆ ಎನ್ನುವ ಪ್ರಶ್ನೆ ಬಂದಾಗ ಇಂತಹ ಶರಣರ ಚಿಂತನ ಗೋಷ್ಠಿಗಳಿಂದ ವೈಚಾರಿಕ ಜ್ಞಾನದ ನುಡಿಗಳಿಂದ ಮಾಸಿದ ಮನವನ್ನು ತೊಳೆಯಬಹುದಾಗಿದೆ ಎಂದು ಶ್ರೀಮತಿ ಅನ್ನಪೂರ್ಣಮ್ಮ ಮೀಟಿ ರಾಯಚೂರು ಮಾತನಾಡಿದರು. ಮಾರುತಿ ನಗರ ರಾಯಚೂರಿನ ಶ್ರೀ ಗಿರಿ ಅಭಯಾಂಜನೇಯ ದೇವಸ್ಥಾನದಲ್ಲಿ ಅಕ್ಷಯ ಅಮಾವಾಸ್ಯೆ ನಿಮಿತ್ತ ಆಯೋಜಿಸಿದ 29ನೇ ಶರಣರ ಚಿಂತನ ಶಿವಾನುಭವ ಗೋಷ್ಠಿಯ ಬಸವಣ್ಣನವರ ಅನುಭವ ಮಂಟಪ ಮತ್ತು ನಮ್ಮ ಬದುಕು ಎಂಬ ವಿಷಯ ಕುರಿತು ಉಪನ್ಯಾಸ ನೀಡಿ ಮಾತನಾಡಿದರು. ಬಸವಣ್ಣನವರ ಕಾಲದಲ್ಲಿ ಅನೇಕ ವಚನಕಾರರು ಮೌಢ್ಯ ಸಂಪ್ರದಾಯಗಳ ಕುರಿತು, ಸಮಾಜದಲ್ಲಿ ಬೇರು ಬಿಟ್ಟಿರುವ ಜಾತಿ ವ್ಯವಸ್ಥೆಯ ಕುರಿತು, ಹೆಣ್ಣನ್ನು ಕೀಳಾಗಿ ಕಾಣುವ ಸಂದರ್ಭದಲ್ಲಿ ಮಹಿಳೆಯ ಸಬಲೀಕರಣ ಕುರಿತು ಅನುಭವ ಮಂಟಪದಲ್ಲಿ ತಮ್ಮ ವಚನಗಳ ಮೂಲಕ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದ ಕೀರ್ತಿ ಅಣ್ಣ ಬಸವಣ್ಣನವರಿಗೆ ಸಲ್ಲುತ್ತದೆ ಎಂದು ತಿಳಿಸಿದರು. आरोग्यं धनसम्पदं कल्याणं ಶರಣ ಸಿದ್ಧಾಂತ ಅಷ್ಟಾವರಣವೇ ಅಂಗವಾಗಿ, ಪಂಚಾಚಾರವೇ ಪ್ರಾಣವಾಗಿ, ಶತಸ್ಥಲವೇ ಆತ್ಮವಾಗಿರುವಂತ ಶರಣ ಸಿದ್ಧಾಂತವನ್ನು ನಮಗೆ ಕಲಿಸಿಕೊಟ್ಟವರು ಅಪ್ಪ ಬಸವಣ್ಣನವರು. 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಮನುಷ್ಯರನ್ನು ಪಶುವಿಗಿಂತ ಕೀಳಾಗಿ ಕಾಣ್ತಿದ್ರು, ಅಸ್ಪೃಶ್ಯರಂತೇಳಿ ದೂರ ಇಟ್ಟಿರ್ತಿದ್ರು. ಅಂಥವರನ್ನು ಉದ್ಧಾರ ಮಾಡಲಿಕ್ಕಾಗಿ ಬಂದ ಅಪ್ಪ ಬಸವಣ್ಣನವರು ಒಂದೇ ಎರಡೇ ಮಾಡಿದ್ದು ಸಾಕಷ್ಟದ. ಅಪ್ಪ ಬಸವಣ್ಣವ್ರ ಬಗ್ಗೆ ಹೇಳಬೇಕಾದ್ರೆ ಸಮುದ್ರದ ತಳದಲ್ಲಿ ಹೋಗಿ ಮುತ್ತನ್ನು ಹೆಕ್ಕಿ ತಂದಂತೆ. ಯಾಕಂದ್ರೆ ಅಷ್ಟು ಅಮೂಲ್ಯವಾದಂಥದ್ದು ಒಂದು ತತ್ವವನ್ನು ನಮಗೆ ಇಟ್ಟು ಹೋಗಿದ್ದಾರೆ ಅಪ್ಪ ಬಸವಣ್ಣನವರು. ಮಹಾಮಾನವತಾವಾದಿ, ಸಮತಾವಾದಿ, ವಿಶ್ವಪ್ರೇಮಿ, ರಾಜತಂತ್ರಜ್ಞ, ಆನಂತರ ಆರ್ಥಿಕ ತಂತ್ರಜ್ಞ, ಒಂದೇ ಎರಡೇ ಪವಾಡ ಪುರುಷ, ಕಾರಣಿಕ ಪುರುಷ, ಮಹಾ ಸಾಧಕ, ಯೋಧ ಅಂತ ಹೇಳಿ ನಮ್ಮ ಅಪ್ಪ ಬಸವಣ್ಣವರಿಗೆ ಎಷ್ಟು ವರ್ಣಿಸಿದರೂ ಕಡಿಮೆನೇ. ಯಾಕೆಂದ್ರೆ ದಲಿತ ಬಂಧುಗಳನ್ನು ಜಾತೀಯತೆಯಿಂದ ಮುಕ್ತಗೊಳಿಸಿ ಎಲ್ಲರೊಡನೆ ಅವರು ಬೆರೆಸಿದರು, ಮುಖ್ಯವಾಹಿನಿಗೆ ತಂದರು. ಅದಕ್ಕಿಂತ ಪೂರ್ವದಲ್ಲಿ ಅವರನ್ನು ಪಶುವಿಗಿಂತ ಕೀಳಾಗಿ ಕಾಣ್ತಿದ್ರು. ಆದರೆ ಅಪ್ಪ ಬಸವಣ್ಣನವರು ಕರ್ಣದಲ್ಲಿ ಜನಿಸಿದವರುಂಟೆ ಅಂಥೇಳಿ ಯಾವ ಕುಲ ಯಾವನು, ಆವಂದರ ಕುಲ ಯಾವುದು ಅಂತ ಹೇಳಿ ಅಪ್ಪ ಬಸವಣ್ಣರು ಹೇಳಿದರು. ನಮಗೆ ತಿಳಿಸಿ ಹೇಳಿ ಮಾನವರೆಲ್ಲರೂ ಒಂದೇ ಎನ್ನುವ ಒಂದು ತತ್ವವನ್ನು ಬೋಧಿಸಿದರು. ಎಲ್ಲಾ ಜನಾಂಗದವರು ಅನುಭವ ಮಂಟಪದಲ್ಲಿ ಕೂಡ್ತಿದ್ರು ಸರಿ ಸಮಾನಾಗಿ. ಅಲ್ಲಿ ಕಸ ಹೊಡೆಯುವ ಸತ್ಯಕ್ಕ ಅಷ್ಟೇ, ಆಮೇಲೆ ಅಕ್ಕ ಮಹಾದೇವಿ ಅಷ್ಟೇ, ನೀಲಾಂಬಿಕೆ ಅಷ್ಟೇ, ಸಿದ್ದರಾಮ, ಮಡಿವಾಳ ಮಾಚಿ ತಂದೆ, ಹಡಪದ ಅಪ್ಪಣ್ಣ ಮುಂತಾದ ಎಲ್ಲಾ ಶಿವಶರಣರೆಲ್ಲರೂ ಒಂದೇಯಾಗಿದ್ದರು. ಮೊಟ್ಟ ಮೊದಲಿಗೆ ಜಾತೀಯತೆಯನ್ನು ತೊಡೆದು ಹಾಕಿದವರು ಅಪ್ಪ ಬಸವಣ್ಣನವರು. ನಂತರದಲ್ಲಿ ಕಾಯಕ ತತ್ವ ಮತ್ತು ದಾಸೋಹ ಎಂಬ ಅಮೂಲ್ಯವಾದ ಸಾಹಿತ್ಯಿಕ ಕೊಡುಗೆಗಳನ್ನು ನಮಗೆ ಕೊಟ್ಟವರು. ಸಮಾಜದಲ್ಲಿ ಕಾಯಕದಿಂದ ರಾಷ್ಟ್ರಾಭಿವೃದ್ಧಿ ಆಗುವುದನ್ನು 12ನೇ ಶತಮಾನದಲ್ಲೇ ನಮಗೆ ತಿಳಿಸಿಕೊಟ್ಟಿದ್ದರು. ಕಾಯಕದಿಂದ ಸಂಪತ್ತು ಅಭಿವೃದ್ಧಿ ಆದರೆ ದಾಸೋಹದಿಂದ ಸರ್ವ ಸಮಾನತೆ ಬರ್ತದೆ. ಅಂದ್ರೆ ಅಸಂಗ್ರಹ ತತ್ವ, ಸಂಗ್ರಹ ಒಬ್ಬರ ಹತ್ರ ಸೇರಿದ್ರೆ ಅದು ಅಹಮ್ಮಿಕೆ ಬರ್ತದೆ, ಮೇಲು ಕೀಳು ಹುಟ್ಟುತ್ತದೆ. ಅದಕ್ಕಾಗಿ ಆ ರೀತಿ ಆಗಬಾರದೆಂದೇಳಿ ಸೋಹಂ ಎಂದೆನಿಸಿದೆ ದಾಸೋಹಂ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ಸೋಹಂ ಅಂದ್ರೆ ನಾನೇ, ನನ್ನಿಂದನೇ ಇಂದು ಬರ್ತದೆ ಅದು. ಆದ್ರೆ ದಾಸೋಹಂ ಅಂದರೆ ನಾನು ಸಮಾಜದವನು, ನಾನು ಜಂಗಮ ಪರನು ಅನ್ನೋ ಒಂದು ಭಾವ ಅಲ್ಲಿ ಅಡಕವಾಗಿರೋದರಿಂದ ದಾಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅಂತ ಹೇಳಿದರು. ದಾಸೋಹದಿಂದ ಎಲ್ಲ ಸಮಾಜದಲ್ಲಿ ಹಂಚಿ ತಿನ್ನಿರಿ. ನೀವು ಕೂಡಿಟ್ಟಂತ ಹಣವನ್ನು ಸ್ವಲ್ಪ ಮಟ್ಟಿಗೆ ಸಮಾಜಕ್ಕೆ ಹಂಚಿರಿ, ಇದರಿಂದ ಸಮಾನತೆ ಬರ್ತದ, ಎಲ್ಲ ಜನ ಸುಖಿಯಾಗಿ ಇರ್ತಾರೆ. ಮೊಟ್ಟ ಮೊದಲಿಗೆ ಕಾಯಕ, ಎರಡನೇದು ದಾಸೋಹ. ಇವತ್ತಿಗೂ ಕೂಡ ಪ್ರಸ್ತುತ, ಮುಂದೆಯೂ ಕೂಡ ಇದು ಪ್ರಸ್ತುತ ಅಂತ. ಕಮಲ್ ಕುಮಾರ್ ಜೈನ್ ಅಧ್ಯಕ್ಷರು, ಜಿಲ್ಲಾ ವಾಣಿಜ್ಯೋದ್ಯಮಗಳ ಸಂಘ ರಾಯಚೂರು ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದರು. ಶ್ರೀ ಗಿರಿ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದ ಆವರಣ ನಮ್ಮ ಜೀವನದಲ್ಲಿ ಪ್ರಶಾಂತತೆಯನ್ನು, ಮಾನಸಿಕ ನೆಮ್ಮದಿಯನ್ನು ತರುವ ವಾತಾವರಣ ಇದಾಗಿದ್ದು, ಇಂತಹ ನಗರ ಪ್ರದೇಶದಲ್ಲಿ ಎಲ್ಲರನ್ನು ಸೇರಿಸಿ ಜೀವನದಲ್ಲಿ ನಮ್ಮ ಪಾತ್ರವೇನು ಎನ್ನುವ ಪ್ರಶ್ನೆಗಳಿಗೆ ಉಪನ್ಯಾಸಗಳಿಂದ ಉತ್ತರ ನೀಡುತ್ತಾ ನೈತಿಕ ಜೀವನ ಸಾಗಿಸುವ ಮಾರ್ಗವನ್ನು ತೋರುವ ಮಾರ್ಗ ಅತ್ಯದ್ಭುತವಾಗಿದೆ ಎಂದು ತಿಳಿಸಿ, ಇಂದು ಟಿವಿಗಳಲ್ಲಿ ಪ್ರಸಾರವಾಗುವ ಧಾರಾವಾಹಿಗಳು ನೋಡುವ ಹೆಣ್ಣು ಮಕ್ಕಳು ಅಲ್ಲಿಂದ ಹೊರ ಬರಬೇಕಾಗಿದೆ. ಟಿವಿಯಲ್ಲಿ ಬರುವ ಧಾರಾವಾಹಿಗಳು ನಮ್ಮ ಕುಟುಂಬಗಳನ್ನು ದೂರ ಮಾಡುತ್ತವೆ, ನಮ್ಮನ್ನು ಒಂದುಗೂಡಿಸುತ್ತಿಲ್ಲ. ಇದರಿಂದ ಸಮಯ ವ್ಯರ್ಥ ಹಾಗೂ ನಮ್ಮ ಮಾನಸಿಕ ನೆಮ್ಮದಿ ಹಾಳು ಮಾಡುತ್ತವೆ. ಹಾಗಾಗಿ ನಾವು ಇಂತಹ ಶಿವಾನುಭವ ಗೋಷ್ಠಿಯಲ್ಲಿ ಉಪನ್ಯಾಸಕರು ಹೇಳುವ ವಿಷಯಗಳನ್ನು
ಕೇವಲ ಇಲ್ಲಿ ಆಲಿಸಿ ಹೋದರೆ ಸಾಲದು, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದರು. ಆನಂದವಾಗಿ ಫೀಲ್ ಮಾಡಕತ್ತೀವಿ ಅಂದ್ರೆ ನಾವು ಬಸವರಾಜ್ ಸರ್ಗೆ ಬಹಳ ಬಹಳ ಧನ್ಯವಾದಗಳು. ಮತ್ತೆ ಗುಳಿದು ಟ್ರಸ್ಟಿ ಮೆಂಬರ್ಸ್ಗೆ ಅವ್ರು ಏನ್ ಹೇಳಿದ್ರು ನಮ್ಗೆ ಗೊತ್ತಿಲ್ಲ. ನಾವು ಜಯಂತಿ ಮಾಡ್ತೀವಿ ಸರ್, ಅದು ಊಟ ಕೊಡಿಸ್ತೀವಿ ಸರ್, ಅನ್ನ ಮಾಡ್ತೀವಿ, ನೀವು ಬರ್ಲೇಬೇಕಂತಂದ್ರು. ಅದು ಯಾವ ಬೇರೆ ಕಡೆ ಇದ್ದೆ ನಾನು ಆಯ್ತು ಬರ್ತೀನಿ ಅಂತಂದ್ರೆ ನಾನೇನ ನಮ್ಮ ಅಕ್ಕ ಇದು ಜಯಂತಿಯಿಂದ ಮಾಡ್ತೀನಿ ಅಂತ ಹೇಳಿದ್ರೆ ಅದು ತಿಳ್ಕೊಂಡೆ. ಬೆಳಗ್ಗೆ ಹೇಳಿದ್ರೆ ಇಲ್ಲ ಸರ್ ಇವತ್ತೇ ಬರ್ಬೇಕಂತ. ಆಯ್ತಂತೆ. ನನ್ನ ಜೊತೆಗೆ ನಮ್ಮ ಲೀಡರ್, ನಮ್ಮ ಸ್ಕೂಲಿಂದ ಫ್ರೆಂಡ್ ರವಿ ಜಲ್ದ, ಒಂದು ಡೆವಲಪ್ಮೆಂಟಿಗೆ ಯಾರೋ ಒಬ್ಬ ಸ್ಟ್ರಾಂಗ್ ಮನುಷ್ಯ ಬೇಕಂದ್ರೆ ಅಂತ ಆಲ್ರೌಂಡರ್ ಇದ್ದಾನೆ, ಎಲ್ಲ ತರ ಮಾಡ್ತಾನೆ. ಸೊ ಥ್ಯಾಂಕ್ಸ್ ಜಲ್ದಾರ್ ದಟ್ ಟು ಬೀಂಗ್ ಎ ರಾಯಚೂರು. ಹೀಗೆ ಬಹಳಷ್ಟು ಅವರ ಕೊಡುಗೆ ಇದೆ, ಡೈರೆಕ್ಟ್ ಇಂಡೈರೆಕ್ಟ್, ಅದು ಬಹಳ ಇಂಪಾರ್ಟೆಂಟ್. ಹಂಗೆ ನಮ್ಮ ಕ್ಲೋಸ್ ಫ್ರೆಂಡ್ ಗಾರ್ದಿನಿ ಸಿದ್ದನಗೌಡ ಎಲ್ಲ ಸಮಾಜ ಕೆಲಸಕ್ಕೆ ಎಲ್ಲಿನಾಗಲಿ, ಹಂಗೆ ನಮ್ಮ ಚೇಂಬರ್ ಅಲ್ಲಿ ಆಗಲಿ, ಚೇಂಬರ್ ಆಫ್ ಕಾಮರ್ಸ್ ಅಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ. ಜಮ್ಮಣ್ಣ ಅವರು ಸಮಾಜ ಅಧ್ಯಕ್ಷ ಇದ್ದಾರೆ, ಹಂಗೆ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಸೆಕ್ರೆಟರಿ ಇದ್ದಾರೆ. ಇವತ್ತು ನಾವು ಒಂದು 6 ತಿಂಗಳಾಗಿದ್ವಿ ತಗೊಂಡು ಬಹಳಷ್ಟು ಕೆಲಸ ಮಾಡ್ತೀವಿ. ಇದ್ರ ಧಾರ್ಮಿಕ ಬಿಟ್ಟು ಒಂದು 2 ಮಾತು ನಮ್ಮ ರಾಯಚೂರಿಗೆ ಏನ್ ಮಾಡಿ ಅಂತ ಹೇಳ್ತೀನಿ ನಿಮ್ಗೆ. ಈ ಕರೆಂಟ್ ಬಗ್ಗೆ ರೇಟ್ ಬಹಳ ಏರಿಸಿದ್ರು. ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ನಾವು ಡೆಲ್ಲಿ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ವಿ ಜಸ್ಕಾಂ ಮೇಲೆ. ಆವಾಗಲೇ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಲಾಸ್ಟ್ ತಿಂಗಳ 50% ರೇಟ್ ಕಡಿಮೆ ಆಗಿದೆ. ಈಗ ನಾವು ಕೇಳಿಲ್ಲ ಅಂದ್ರೆ ಯಾವ ಬರಂಗಿಲ್ಲ. ನಾವೆಲ್ಲರೂ ಹೇಳ್ತೀವಿ ನಮ್ಮಲ್ಲಿ ಏನ್ ಡೆವಲಪ್ಮೆಂಟ್ ಆಗಿಲ್ಲ, ಡೆವಲಪ್ಮೆಂಟ್ ಆಗಿಲ್ಲ, ಡೆವಲಪ್ಮೆಂಟ್ ಆಗಿದ್ರೆ ಡೆವಲಪ್ಮೆಂಟ್ ಆಗ್ಲಾರ್ದು ಚಲೋ. ಈಗ ಬಹಳ ಅವಕಾಶ ಇದೆ ಡೆವಲಪ್ಮೆಂಟ್ ಮಾಡಕ್ಕೆ. ಒಂದು ಯಾರಾದ್ರೂ ನಾವು ಯಾರಿಗನಾಗ್ಲಿ, ರವಿಯಂತರ ಕೌನ್ಸಿಲರ್ ಆಗಲಿ, MLA ಸಾಹೇಬ್ ಆಗಲಿ, ಭೋದ್ರ ಸಾಹೇಬ್ ಆಗಲಿ, ಯಾರಾದ್ರೂ 1 ಟೈಮ್ 2 ಟೈಮ್ 3 ಟೈಮ್ 4 ಟೈಮ್ ಹೋಗಿ ಕೇಳಿದ್ರೆ ಪ್ರಾಪರ್ ಆಗಿ ಕೆಲಸ ಆಗುತ್ತೆ. ಸೊ ಇಲ್ಲಿ ಬಹಳ ಸ್ಕೋಪ್ ಇದೆ ಡೆವಲಪ್ಮೆಂಟ್. ನಾವು ಚೇಂಬರ್ ಇಂದ ಮಾಡಕತ್ತೀವಿ. ಅದ್ರೊಳಗೆ ನಮ್ಮ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಸಿದ್ದನಗೌಡ ಇದ್ದಾರೆ, ಇವರು ಇದ್ದಾರೆ ಜೊತೆಗೆ. ಪ್ಲಸ್ ಇವತ್ತು ಏನ್ ನಮ್ಗೆ ಎಲ್ಲರಿಗೂ ಪೂರಾ ಜೈನ್ದು ಬಹಳ ಪವರ್ಫುಲ್ ಏರಿಯಾ ಇತ್ತು. ಹೇಳ್ತಾರೆ ಒಂದು 20,000 ಗುರುಗಳು, 2,000 ಗುರುಗಳು ಈ ಭಾಗ ಯಾದಗಿರಿ ಮತ್ತೆ ರಾಯಚೂರಲ್ಲಿ ಇದ್ದು, ಆ ದಿಗಂಬರ್ ಜೈನ್ ಅಂತ. ಅಲ್ಲಿ ಆ ಮುಸ್ಲಿಮ್ಸ್ ಇನ್ವೈಟ್ ಆಗುವಾಗ ಎಲ್ಲ ಕಡೆ ಹೋಗ್ಬಿಟ್ರು. ಯಾದಗಿರಿಯಲ್ಲಿ ಈಗ ನಾವು ಒಂದೊಂದು 5 ಕಿಲೋಮೀಟರ್ಗೆ ನಿಮ್ಮ ಬಸ್ತಿ ಅಂತ ಸಿಗ್ತದ. ಬಸ್ತಿ ಅಂದ್ರೆ ಆ ಗುರುಗಳ ನಿಂದ್ರಕ. ಅದು ಜೈನಿಸಮ್ ಸ್ಟಾಪ್ ಆಗಿ ಮುಸ್ಲಿಮ್ಸ್ ಏನು ಇನ್ವೈಟ್ ಆಗಿ ಜಾಸ್ತಿ ಗ್ಯಾಪ್ ಆಗಿತ್ತು. ಅದಾದ್ಮೇಲೆ ಬಸ್ಸವರು ಬಂದು ಎಲ್ಲ ನಮ್ಮ ಹಿಂದೂ ಮಂದಿಗೆ ಸೇರಿದ್ರು. ಅವ್ರು ಬಂದಿಲ್ಲ ಅಂದ್ರೆ ಪ್ರವೇಶ ನಾವು ಇವು ಎಲ್ಲರೂ ಒಂದು ಪ್ಲಾಟ್ಫಾರ್ಮಿಗೆ ಬರ್ತಿದ್ದಿಲ್ಲ. ಅವರು ಆ 12th ಸೆಂಚುರಿಯಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಅಂದ್ರೆ ಹೇಳಿದ್ರು ಎಲ್ಲ ಬ್ರದರ್ಹುಡ್ ಬಗ್ಗೆ. ಎಲ್ಲರೂ ನಾವು ಅಣ್ಣ ತಮ್ಮರದಂಗೆ ಇರಬೇಕು. ಜಾತಿ ಇಲ್ಲ, ಸಮಾಜ ಇಲ್ಲ, ಅಂದ್ರೆ ಎಕನಾಮಿಕಲಿ ವೀಕರ್ ಆರ್ ಸ್ಟ್ರಾಂಗ್ ಪರ್ಸನ್ ಏನಿಲ್ಲ, ಎಲ್ಲರೂ ನಾವು ಬ್ರದರ್ ಅಂತ ಹೇಳ್ಬೇಕು. ಇದು ಸಂದರ್ಭಕ್ಕೆ ನಾನು ಲಾಸ್ಟ್ ಮಂತ್ ನಮ್ಮೊಂದು ಫ್ರೆಂಡ್ US ಬಂದಿದ್ದ ಅಮೆರಿಕಲಿಂದ. ಅವ್ನು ಬಂದಾಗ ಕೇಳಿದ್ದೆ ನಿನ್ನ ಮಗಳಗ ಯಾರಂತೇಳಿ, ಯಾರು ಇರ್ತಾರಪ್ಪ ಅಂತೇಳಿ. ಇಲ್ಲ ಗೊತ್ತಿಲ್ಲ ಅಂತ ಅಂದ. ಅಲ್ಲ ನೀನು ಅಲ್ಲಿ ಫ್ಲಾಟಲ್ಲಿ ಹೊಸ ಫ್ಲಾಟ್ ಶಿಫ್ಟ್ ಆಗಿದೆ, ಹೊಸ ಬಂಗ್ಲೋ ಶಿಫ್ಟ್ ಆಗಿದೆಲ್ಲ, ಅದು ಎಷ್ಟು ವರ್ಷ ಆಯ್ತು ಅಂತ. ಅವನೊಂದು 6 ವರ್ಷ ಆಗ್ಯದ. 6 ವರ್ಷ ಆಗ್ಯದಪ್ಪ ಮಾರಾಯ, ನಿಮ್ಗೆ ಬಗಲಾಗ ಯಾರಂತ ಗೊತ್ತಿಲ್ಲ ಅಂತಂದ್ರೆ ಇಲ್ಲ ಗೊತ್ತಿಲ್ಲ ಅಂತಂದ. ನಮ್ಮಲ್ಲಿ ನಮ್ಮ ಬಗಲವರು ಮನೆದು ಬಿಟ್ರಿ ಅವ್ರೆಲ್ಲ ಬೀಗರು, ಫ್ರೆಂಡ್ಸ್, ಸಿಸ್ಟರ್ಸ್ ಎಲ್ಲರೂ ಗೊತ್ತಿರ್ತದ. ಅದು ನಮ್ಮ ಸಂಸ್ಕೃತಿ, ಅದು ನಮ್ಮ ಏನಂದ್ರೆ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಅಂತೇಳಿ. ಸೊ ಇಂಥವು ನಾವು ಬಹಳ ಇಂಪಾರ್ಟೆಂಟ್ ಇದೆ. ಅವ್ರೇನು ಬಸವರು ಹೇಳಿದ್ರು 12th ಸೆಂಚುರಿಯಲ್ಲಿ ಬ್ರದರ್ಹುಡ್ ಅಂತೇಳಿ. ಈ ಒಂದು ಕಲ್ಚರ್ ಏನಿದೆಲ್ಲ ಅದು ಬಹಳ ಇಂಪಾರ್ಟೆಂಟ್. ಇವತ್ತು ನಾಳೆ ನಾವು ಒಬ್ಬರೇ ಎಲ್ಲ ಫ್ಯಾಮಿಲಿಗಳು ನಮ್ಮ ಅರ್ಲಿಯರ್ ಸ್ಪೀಕರ್ ಹೇಳಿದಂಗ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗ್ಬಿಟ್ಟಿವಿ. ಗಂಡ ಹೆಂಡತಿ 1 or 2 ಚಿಲ್ಡ್ರನ್ ಅಷ್ಟೇ, 3 4ನೇದು ಏನೇನಿಲ್ಲ. ಮತ್ತೆ ಹುಡುಗರಿಗೆ ಅಂಕಲ್ ಆಂಟಿ ಬಿಟ್ಟು ಬೇರೆದು ಗೊತ್ತಿಲ್ಲ. ಹಂಗಾದ್ರೆ ಈಗ ಇಂಥವ ಪ್ರವಚನ ಮಾಡ್ಕೊಂಡು, ಇಂಥವು ಗ್ಯಾದರಿಂಗ್ ಮಾಡ್ಕೊಂಡು, ಇಂಥವು ನೇಬರ್ಸ್ ಇಟ್ಟು, ಇಂಥವು ಕಾಲೋನಿ ಇಟ್ಟು, ಇದು ಎಲ್ಲ ನೀವು ಜೋಡಿಸಿ ಅಂದ್ರೆ ಇದು ವೆರಿ ಬಿಗ್ಗೆಸ್ಟ್ ಥಿಂಗ್. ಎರಡನೇದು ಬಹಳ ಇಂಪಾರ್ಟೆಂಟ್ ರೀ, ಇಂಥವು ಗೆಟ್ ಟುಗೆದರ್ ಮಂತ್ಲಿ ಒನ್ಸ್ ಆಗುತ್ತಲ್ಲ ಸರ್, ಮಂತ್ಲಿ ಒನ್ಸ್ ಆಗುತ್ತೆ. ಇದು ವಂಡರ್ಫುಲ್ ಸರ್. ನಾವು ಎಲ್ಲರೂ ಯಾರು ಮಾಡಕತ್ತೀರಿ ಅವ್ರು ಸಲ್ಯೂಟ್ ಮಾಡ್ತೀನಿ. 1 ದಿನ 2 ದಿನ 2 ಟೈಮ್ 3 ಟೈಮ್ ಮಾಡೋದು ಚಲೋ. 29th ಟೈಮ್, 29th ಇವೆಂಟ್ ಅಂತ ಬಿಗ್ ಥಿಂಗ್ ರೀ. ಯಾವ ಮಾಡ್ಬೇಕಂದ್ರೆ ನಾನು ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀನಿ, ಈಗ ಕಂಟಿನ್ಯೂ ಮಾಡ್ರಿ. ನಿಮ್ಗೆ ಗೊತ್ತಾಗಲ್ಲ ಡೈರೆಕ್ಟ್ ಇಂಡೈರೆಕ್ಟ್ ಇಂಪ್ಯಾಕ್ಟ್ ಎಷ್ಟು ಆಗ್ತಂದ್ರೆ. ಇವತ್ತು ನಾವು ಹೇಳ್ದಂಗೆ ನೀವು ಮೊಬೈಲ್ ಅಂತ ಹೇಳಿದ್ರೆ ಟಿವಿದು ಇಷ್ಟು ಕೆಟ್ಟ ಇನ್ಫ್ಲುಯೆನ್ಸ್ ಆಗಿದೆ ಮನೆಯಲ್ಲಿ, ಬಹಳ ಕೆಟ್ಟಾಗಿದೆ. ನೀವು ಇಷ್ಟು ಸೀರಿಯಲ್ ನೋಡ್ತೀರಿ, ದಯವಿಟ್ಟು ಕೈ ಮುಗಿದು ಹೇಳ್ತೀನಿ, ಆ ಟಿವಿ ಬಂದ್ ಮಾಡ್ರಿ, ಆ ಬಾಕ್ಸಿಗೆ ಹೊಡೆದು ಹೊರಗೆ ಹಾಕ್ರಿ. ಆ ಸೀರಿಯಲ್ ಹೆಂಗಿದೆ ಅಂದ್ರೆ, ನಾನು ಒಂದು 5 ಸೀರಿಯಲ್ ನೋಡಿಲ್ಲ ಅಂದ್ರೆ ನನ್ನ ಮಗಳಿಗೆ ಕೇಳ್ಬೇಕು ಈಗಿನ ಗಂಡ ಯಾರಂತ. ಈಗ ಅಷ್ಟು ಜಲ್ದಿ ಚೇಂಜ್ ಆಗ್ಬಿಡ್ತಾರೆ. ಅವಾಗ ನನ್ನ ಹೆಂಡತಿ ನಿಮಗೆ ನಗದಿಲ್ಲ, ನನ್ನ ಹೆಂಡತಿ ಕಂಟಿನ್ಯೂ ನೋಡಿದ್ರೆ 1 ವರ್ಷ, ಆಮೇಲೆ ಅಕ್ಕಿನ ಟ್ರೈ ಹೇಳಿದ್ರೆ ನಾನು ಟ್ರೈ ಮಾಡಲಿ ಏನ್ ತಪ್ಪಂತ. ಇದು ಫ್ಯಾಕ್ಟ್ ಹೇಳ್ಕತ್ತೀನಿ ನಿಮ್ಗೆ, ಅಷ್ಟು ಇಂಪ್ಯಾಕ್ಟ್ ಆಗ್ತದ ಅವ್ರದ್ದು ಮಾರ್ಕೆಟಿಂಗ್ ಟ್ರಾಜೆಡಿ ಇದೆ. ಸಿದ್ದನಗೌಡ ಗಾರಲ್ದಿನ್ನಿ ಕಾಂಗ್ರೆಸ್ ಮುಖಂಡ ಮಾತನಾಡಿ, ಇಂತಹ ಕಾರ್ಯಕ್ರಮಗಳಿಂದ ನಮಗೆ ಹೊಸ ಚೈತನ್ಯ, ಹೊಸ ಬದುಕು ನೀಡುತ್ತವೆ. ಶರಣರು ಒಂದೊಂದು ವಚನ, ಒಂದೊಂದು ಭಗವದ್ಗೀತೆಗೆ ಸಮಾನ. ಬಸವಣ್ಣನವರು ಕಾಯಕದಲ್ಲಿ ಕೈಲಾಸವನ್ನು ಕಂಡವರು. ಅವರ ತತ್ವ ಆದರ್ಶಗಳನ್ನು ನಾವೆಲ್ಲರೂ ಮೈಗೂಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಬಿ ಬಸವರಾಜ್ ಸೇವಾ ಸಮಿತಿ ಅಧ್ಯಕ್ಷರು ಮಾತನಾಡಿ, ಕಳೆದ 29 ದಿನಗಳಿಂದ ಅನ್ನದಾಸೋಹ ಜೊತೆಗೆ ಶಿವಾನುಭವ ಗೋಷ್ಠಿಗಳಲ್ಲಿ ಅನೇಕ ಹಿರಿಯ ಉಪನ್ಯಾಸಕರು ಹಾಗೂ ಸ್ವಾಮೀಜಿ ಅವರನ್ನು ಆಹ್ವಾನ ಮಾಡಿ ಮನದ ಮೈಲಿಗೆಯನ್ನು ತೊಳೆಯುವ ಕೆಲಸ ಮಾಡುತ್ತಾ ಬಂದಿದ್ದೇವೆ. ಈ ವರ್ಷ ಕ್ಯಾಲೆಂಡರ್ಗಳನ್ನು ಬಿಡುಗಡೆ ಮಾಡಿ ಪ್ರತಿ ಮನೆಗೆ ಕೊಡುವ ಕೆಲಸವಾಗಿದೆ. ಇದಕ್ಕೆ ಬಡಾವಣೆಯ ಎಲ್ಲರ ಸಹಕಾರ
ರಾಯಚೂರು ನಾಗರಿಕರ ಸಹಕಾರ ಇರುವ ಕಾರಣದಿಂದ ಇಂತಹ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಬಂದಿದ್ದೇವೆ ಎಂದು ತಿಳಿಸಿದರು. ಅಂದ್ರೆ ಅಮಾವಾಸ್ಯೆ ದಿನ ಅಟ್ಲೀಸ್ಟ್ ಎಲ್ಲರೂ ಇಲ್ಲಿ ಸೇರೋದ್ರಿಂದ ಒಂದು ಏನೋ ಒಂದು ನಮ್ಮಲ್ಲಿ ಒಂದು ಚೈತನ್ಯ, ಒಬ್ರು ನೋಡಿ ಒಬ್ರು ಮಾತಾಡಿ, ಆ ಒಂದು ತಾಸಾಗ್ಲಿ 2 ತಾಸಾಗ್ಲಿ ಮೊಬೈಲು ಟಿವಿಯಿಂದ ದೂರ ಇದ್ದು, ಈ ದಿನ ಏನು ಮುಂದಿನ ಬರುವ ದಿನಗಳಲ್ಲಿ ಬಸವ ಜಯಂತಿ ಇದೆ, ಅದರ ಅಂಗವಾಗಿ ನಮ್ಮ ಅಕ್ಕನವರು, ಅಕ್ಕ ಬಳಗದ ಗೌರವಾಧ್ಯಕ್ಷರಾದಂಥ ಅಕ್ಕನವರು ಬಸವಣ್ಣನ ಬಗ್ಗೆ ಬಹಳಷ್ಟು ಹೇಳಿದರು. ಏನು 12ನೇ ಶತಮಾನದಲ್ಲಿ ಅವರೇನು ವಚನಗಳನ್ನು ಹೇಳಿದ್ದಾರೆ ಸ್ನೇಹಿತರೆ, ನಾನು ಕೆಲವೊಂದು ವಚನಗಳನ್ನು ಓದಿದ್ದೀನಿ. ಆ ವಚನಗಳು ಈ ದಿನ 21ನೇ ಶತಮಾನದಲ್ಲಿನೂ ಅವು ಪ್ರಸ್ತುತ ಇದ್ದಾವೆ. ನಮ್ಮ ದಿನಚರಿಯಲ್ಲಿ ಏನು ನಾವು ಕಾಣ್ತಾ ಇದ್ದೀವಿ, ಅದು ಎಷ್ಟೋ ಆ ವಚನಗಳು ಉಪಯೋಗ ಆಗುತ್ತವೆ ಸ್ನೇಹಿತರೆ, ನಮ್ಮ ದಿನನಿತ್ಯ ಜೀವನದಲ್ಲಿ ಸ್ನೇಹಿತರೆ ಹೇಳಕ್ ಬಯಸ್ತೀನಿ. ಆಮೇಲೆ ನಾನು ಎಲ್ಲೇ ಬುಕ್ ಎಕ್ಸಿಬಿಷನ್ ಇದ್ರೆ ಹೋದಾಗ ಆ ಬಸವಣ್ಣನ ವಚನಗಳು ನೋಡಿದ್ರೆ ಟೆಂಪ್ಟ್ ಆಗ್ತೀವಿ. ಟೆಂಪ್ಟ್ ಆಗಿ ಅದು ಎಷ್ಟಪ್ಪ ಅಂತಂದು ಹೇಳಿ ಬಸವಣ್ಣನ ಬುಕ್ ತೊಗೊಂತೀನಿ, ವಚನ ಬುಕ್ ತಂದು ಮನೇಲಿ ಇಡ್ತೀನಿ. ಅದನ್ನ ಓದ್ಬೇಕನ್ನೋದ್ರಲ್ಲಿ ಟಿವಿನೋ ಮೊಬೈಲೋ ಕೈಯಲ್ಲಿ ಇರುತ್ತೆ, ಓದಕ್ಕೆ ಆಗಂಗಿಲ್ಲ ಸ್ನೇಹಿತರೆ. ಅದಕ್ಕೆ ಅಕ್ಕನವ್ರು ಹೇಳಿದ್ರೆ ಆ ಬುಕ್ಗಳು ತಂದು ನಾವು ಆದಷ್ಟು ಓದಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಸ್ನೇಹಿತರೆ, ನಮ್ಮ ರಾಯಚೂರು ಚೇಂಬರ್ ಆಫ್ ಕಾಮರ್ಸ್ ಅಂದರೆ ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷರಾದಂಥ ನನ್ನ ಸ್ನೇಹಿತರಾದಂಥ ಕಮಲ್ ಕುಮಾರ್ ಅವರು ಬಂದಿದ್ದರು ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ. ಅವ್ರದ್ದು ವ್ಯಕ್ತಿ ವಿಕಾಸನ ಬಗ್ಗೆ ಅವರು ಬಹಳಷ್ಟು ಚೆನ್ನಾಗಿ ಹೇಳ್ತಾರೆ. ಏನಂದ್ರೆ ಇವತ್ತು ಅವ್ರಿಗೆ ಬಸವ ವಚನ, ಬಸವ ತತ್ವದ ಬಗ್ಗೆ ಹೇಳೋದಕ್ಕೆ ಅವರು ಈಸ್ ಎ ಇಂಟರ್ನ್ಯಾಷನಲ್ ಟ್ರೈನರ್ ಅಂತೀವಿ, ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಅವರು ಒಬ್ಬ ಟ್ರೈನರ್. ಅವ್ರು ಇನ್ನೂ ಒಂದು ಅವ್ರ ಬಗ್ಗೆ ಸ್ಪೆಷಲ್ ಹೇಳ್ಬೇಕಂದ್ರೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತಂದು ಒಂದು ಕೋಚಿಂಗ್ ಕೊಡ್ತಾರೆ, 1 ದಿನದ್ದು 2 ದಿನ. ಅವ್ರ ಟಿಕೆಟ್ 5,000 6,000 ಗಂಡ ಹೆಂಡತಿ ಬಂದು ಕೇಳ್ತಾರೆ. ಮಹಾರಾಷ್ಟ್ರದಲ್ಲಿ ಡಿಮ್ಯಾಂಡ್ ಇದೆ, ಪುಣೆದಲ್ಲಿ ಡಿಮ್ಯಾಂಡ್, ಅಷ್ಟು ಅವರು ಫೇಮಸ್ ಇದ್ದಾರೆ. ನಮ್ಮ ಬಸವರಾಜ್ ಸರ್ ಅವರು ಇವತ್ತೇನು ಇಲ್ಲಿ ಕರೆಸಿ ನಮಗೆ ಬಸವ ತತ್ವದ ಬಗ್ಗೆ ಹೇಳಿಸಿ, ಅವ್ರಿಗೆ ಬಸವ ತತ್ವ ಬಹಳಷ್ಟು ಅದ್ರ ಬಗ್ಗೆ ಅಧ್ಯಯನ ಮಾಡಿರ್ಲಿಕ್ಕಿಲ್ಲ, ಬಟ್ ಪ್ರಸ್ತುತ ವಾಣಿಜ್ಯೋದ್ಯಮದಲ್ಲಿದ್ದು ಅವರೊಂದು ಇಂಟರ್ನ್ಯಾಷನಲ್ ಟ್ರೈನರ್ ಇದ್ದು ಇನ್ನೊಂದಿನ ಅವ್ರ ಬಗ್ಗೆ ವೇದಿಕೆ ಮೇಲೆ ರವೀಂದ್ರ ಜಾಲ್ದಾರ್, ಜಮ್ಮಣ್ಣ ಎ ಕ್ಲಾಸ್ 4, ಜಿಲ್ಲಾ ಮಡಿವಾಳ ಸಮಾಜ ರಾಯಚೂರು, ಚಂದ್ರಶೇಖರ್ ಎ ಕ್ಲಾಸ್ 4, ಸಂಚಾಲಕರು ಅನ್ನದಾಸ. ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಮಿತಿ ನಡೆಸಿರುವಂತಹ ಕಾರ್ಯಕ್ರಮಕ್ಕೆ ಪ್ರತಿ ತಿಂಗಳು ಸಹ ಈ ನಗರದಲ್ಲಿರುವಂತಹ ಹಲವಾರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾಡಳಿತದಿಂದ ಬಸವೇಶ್ವರ ಹೆಮ್ರೆಡ್ಡಿ ಮಲ್ಲಮ್ಮ ಜಯಂತಿ ಸರಳ ಆಚರಣೆ, ವಚನಕಾರ್ತಿಯ ಜ್ಯೋತಿ ಬೆಳಗಿಸಿದ ಬಸವಣ್ಣ. ಬಸವೇಶ್ವರ ಜಯಂತಿ, ಪುತ್ಥಳಿಗೆ ಮಾಲಾರ್ಪಣೆ. ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಶ್ರೀ ಬಸವೇಶ್ವರ ಹೆಮ್ರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ. ಬೆಂಗಳೂರಿನ ನ್ಯೂ ವರಲಕ್ಷ್ಮಿ ಆಸ್ಪತ್ರೆಯಲ್ಲಿ ಉಚಿತ ಮೂಳೆ ನರ ಶಸ್ತ್ರಚಿಕಿತ್ಸೆ ಸದುಪಯೋಗ ಪಡೆಯಲು ಅಂಬಾಜಿರಾವ್ ಮನವಿ. ಜೆಸ್ಕಾಂ ಇಲಾಖೆಯಲ್ಲಿ ಭ್ರಷ್ಟಾಚಾರವಾಗಿಲ್ಲ, ಹುಲಿರಾಜ್. ಮತ್ತು ಮಾಸಿದ ಮನವನ್ನು ತೊಳೆಯುವುದೇ ಸತ್ಸಂಗದ ಕಾರ್ಯ, ಅನ್ನಪೂರ್ಣ ಮೇಟಿ. ಇಲ್ಲಿಗೆ ವಾರ್ತೆ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಾರ್ತೆಗಳನ್ನು ಪ್ರಾರಂಭಿಸಿದವರು. KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. SAK Convention Hall. Book now, flat 50% discount. Visit SAK Convention Hall, ಶೇಖರ್ ನಗರ್, IB Road, ರಾಯಚೂರ್. ಇಂದೇ ಭೇಟಿ ನೀಡಿ SAK Convention Hall, ಶೇಖರ್ ನಗರ್, IB Road, ರಾಯಚೂರ್.
ವಿದ್ಯಾರ್ಥಿನಿಯರಿಗೆ 50% ಪ್ರವೇಶಗಳು ಕಾಯ್ದಿರಿಸಲಾಗಿದೆ. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್, NGO ಕಾಲೋನಿ, ರಾಯಚೂರು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು.